ಕೊಪ್ಪಳ ಜಿಲ್ಲೆಯ ಸ್ಥಳೀಯ ಜಾನುವಾರು ತಳಿಯಾದ ಹಿಂಡು ದನಗಳಿಗೆ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಇದು ಜಿಲ್ಲೆಯ ಪಶು ಸಂಪತ್ತಿನ ಸಂರಕ್ಷಣೆ ಮತ್ತು ತಳಿ ಅಭಿವೃದ್ಧಿಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ತಲೆತಲಾಂತರಗಳಿಂದ ಸಂರಕ್ಷಿಸುತ್ತಿರುವ ಈ ವಿಶಿಷ್ಟ ತಳಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಹರಿಯಾಣದ ಕರ್ನಾಲ್ನಲ್ಲಿರುವ ರಾಷ್ಟ್ರೀಯ ಪ್ರಾಣಿ ತಳಿ ಸಂಪನ್ಮೂಲ ಸಂಸ್ಥೆಯಿಂದ ಅಧಿಕೃತ ಮಾನ್ಯತೆ ನೀಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಅಮೃತ್ ಮಹಲ್, ಹಳ್ಳಿಕಾರ್, ಖಿಲ್ಲಾರ್, ದೇವಣಿ, ಮಲೆನಾಡಗಿಡ್ಡ ಹಾಗೂ ಕೃಷ್ಣವೇಣಿ ತಳಿಗಳು ಅಧಿಕೃತವಾಗಿ ಗುರುತಿಸಲ್ಪಟ್ಟಿದ್ದು, ಇದೀಗ ಕೊಪ್ಪಳ ಹಿಂಡು ದನವು ಪ್ರಮುಖ ಜಾನುವಾರು ತಳಿಯಾಗಿ ಸೇರ್ಪಡೆಗೊಂಡಿರುವುದು ಸಂತಸದ ವಿಷಯವಾಗಿದೆ. ಪೂರಕ ಆಹಾರದ ಅಗತ್ಯವಿಲ್ಲದೆ ಕೇವಲ ನೈಸರ್ಗಿಕ ಮೇವಿನ ಮೇಲೆ ಅವಲಂಬಿತವಾಗಿರುವ ಈ ದನಗಳು ಮೇಯಿಸುವಾಗ ಪ್ರತಿದಿನ 8 ರಿಂದ 10 ಕಿಲೋಮೀಟರ್ ಹಾಗೂ ವಲಸೆ ಸಂದರ್ಭದಲ್ಲಿ ದಿನಕ್ಕೆ ಸುಮಾರು 30 ರಿಂದ 35 ಕಿಲೋಮೀಟರ್ ನಡೆಯುವ ಸಾಮರ್ಥ್ಯ ಹೊಂದಿವೆ. ದೂರದರ್ಶನದೊಂದಿಗೆ ಹಿಂಡು ತಳಿ ಜಾನುವಾರು ಸಾಕಾಣಿಕೆ ರೈತ ಭರಮಪ್ಪ ತಾವು ತಲೆತಲಾಂತರಗಳಿಂದ ಸಾಕಿ ಬೆಳೆಸಿಕೊಂಡು ಬಂದಿರುವ ಜಾನುವಾರುಗಳು ಉತ್ತಮ ತಳಿ ಎಂದು ಅಧಿಕೃತವಾಗಿ ಗೊತ್ತಾಗಿರುವುದು ತುಂಬಾ ಸಂತಸ ತಂದಿದೆ. ಸರ್ಕಾರವು ಈ ತಳಿಯ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ಜಾರಿಗೊಳಿಸಿದರೆ ಅನುಕೂಲವಾಗಲಿದೆ ಎಂದರು. ಗುಡಾರ ಇರ್ತದ್ರಿ, ಗುಡಾರ ಅಕ್ಕಿಂತ ಆಡಿ ಬಂದ ತೋರ್ಸ್ಕೊಂಬಿಡೋದ. ಪಶು ಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ದಿವಟರ 5 ವರ್ಷಗಳ ವೈಜ್ಞಾನಿಕ ಸಂಶೋಧನೆ, ದೈಹಿಕ ಲಕ್ಷಣಗಳ ಅಧ್ಯಯನದ ಆಧಾರದ ಮೇಲೆ ಈ ತಳಿಗೆ ಮಾನ್ಯತೆ ದೊರೆತಿದೆ. ಮುಂಬರುವ ದಿನಗಳಲ್ಲಿ ಇವುಗಳ ಆನುವಂಶಿಕ ಗುಣಲಕ್ಷಣ, ಸಂರಕ್ಷಣೆ, ಉತ್ಪಾದನಾ ಸಾಮರ್ಥ್ಯ ಹಾಗೂ ಸುಸ್ಥಿರ ಬಳಕೆಯ ಕುರಿತು ಹೆಚ್ಚಿನ ಸಂಶೋಧನೆ ನಡೆಸಲು ಇದು ನೆರವಾಗಲಿದೆ ಎಂದು ಹೇಳಿದರು. ಬಿಳಿ ಜನಕ್ಕೆ ಕೊಪ್ಪಳನ ತಳಿಯ ಮಾನ್ಯತೆ ಸಿಕ್ಕಿದ್ದು ಬಹಳ ಸಂತೋಷದ ಸುದ್ದಿ ಇದು.